ಡ್ರಾಯಿಂಗ್ ಟಾಪಿಕ್ ತೊಗೊಂಡ್ಬಂದಿದ್ದೀನಿ. ಯಾಕಂದರೆ ಈ ಟಾಪಿಕ್ಕಿಂದ ಡ್ರಾಯಿಂಗ್ ಕಲಿಬೇಕಾದ್ರೆ ಸುಲಭವಾಗಿ ಕಲಿತಾರೆ. ಮಕ್ಕಳೇ ಆಗಲಿ, ಯವನಸ್ಥರೇ ಆಗಲಿ, ದೊಡ್ಡವರೇ ಆಗಲಿ, ದೇ ಕ್ಯಾನ್ ಲರ್ನ್ ಈಸಿಲಿ. ಅದಕ್ಕೋಸ್ಕರ ನಾನು ಇದನ್ನು ತಂದಿದ್ದೀನಿ. ಕೆಲವೊಬ್ಬರಿಗೆ ಡ್ರಾಯಿಂಗ್ ಮಾಡಿ ಅಂದಾಗ ಅಲರ್ಜಿ, ಹೌ ಐ ಕ್ಯಾನ್ ಕಂಪ್ಲೀಟ್ ದ ಡ್ರಾಯಿಂಗ್, ವೆರಿ ಡಿಫಿಕಲ್ಟ್, ಹಾಗೆ ಹೀಗೆ ಹೇಳ್ತಾರೆ. ಆದರೆ ಈ ಮೆಥಡ್ಸ್ ಫಾಲೋ ಮಾಡೋದ್ರಿಂದ ನಿಮಗೆ ಸುಲಭವಾಗಿ ನೀವು ಡ್ರಾಯಿಂಗ್ನ ಕಲಿಬೋದು. ಇಷ್ಟು ಸುಲಭನ ಇದು ಡ್ರಾಯಿಂಗ್ ಮಾಡೋದು ಅಂದ್ಕೊಂಡು ನೀವು ಇಷ್ಟಪಡ್ತೀರಾ. ಸೊ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಲೆಟರ್ಸ್ನ ಯೂಸ್ ಮಾಡ್ಕೊಂಡು ಡ್ರಾಯಿಂಗ್ನ ನಾವು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದುಬಿಟ್ಟು ನಾನು ಇವಾಗ ಒಂದು ಇನ್ಸೆಕ್ಟ್ ಡ್ರಾ ಮಾಡ್ತಾಯಿದ್ದೀನಿ. ಆ ಇನ್ಸೆಕ್ಟ್ ಬಂದುಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಲೆಟರ್ ಎ. ಸೊ ಇದು ಬಂದು ಲೆಟರ್ ಎ. ಸೊ ಈ ಲೆಟರ್ ಎ ಯೂಸ್ ಮಾಡಿಕೊಂಡು ನಾನು ಬಿನ ಡ್ರಾ ಮಾಡ್ತೀನಿ. ಸೊ ಯಾವ ರೀತಿ ಡ್ರಾ ಮಾಡೋದು ಬಿನ ನೋಡ್ಕೊಂಬರೋಣ ಬನ್ನಿ. ಸೊ ಎ ಬರೆದಾದ್ಮೇಲೆ ನಾನು ಇಲ್ಲಿ ಏನು ಮಾಡ್ತೀನಿ, ಇನ್ನೊಂದು ಈ ಥರ ಒಂದು ಲೈನ್ ಕೊಡ್ತೀನಿ. ಇದಾದಮೇಲೆ ಇಲ್ಲಿ ಯು ಶೇಪಲ್ಲಿ ಒಂದು ಕೊಡ್ತೀನಿ. ಆಮೇಲೆ ಒಂದು ಸ್ಲೀಪಿಂಗ್ ಲೈನ್ ಕೊಡ್ತೀನಿ. ನಂತರ ಇಲ್ಲೊಂದು ಈ ಥರ ಕರ್ವ್ ಲೈನ್ ಕೊಡ್ತೀನಿ. ಇಲ್ಲೊಂದು ಅದೇ ರೀತಿಯಾಗಿ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಸಿ ಥರ ಡ್ರಾ ಮಾಡ್ತೀನಿ. ಸೇಮ್ ಇಲ್ಲೂ ಅದೇ ರೀತಿಯಾಗಿ ಡ್ರಾ ಮಾಡ್ತೀನಿ. ನಂತರ ಇಲ್ಲಿ ಒಂದು ಯು ಶೇಪಲ್ಲಿ ಒಂದು ಡ್ರಾ ಮಾಡ್ತೀನಿ. ನಂತರ ಇಲ್ಲಿ ಬಿದು ಐಸ್ ಡ್ರಾ ಮಾಡ್ತಾಯಿದ್ದೀನಿ. ನಂತರ ಸ್ಟ್ರಿಂಗ್ ಡ್ರಾ ಮಾಡಿದಾಯಿತು. ನೆಕ್ಸ್ಟು ಸ್ಮಾಲ್ ಸರ್ಕಲ್ನ ಡ್ರಾ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೆ ಬಿ. ಸೊ ಈಸಿಯಾಗಿ ಯಾವ ರೀತಿ ಬಿ ಡ್ರಾ ಮಾಡೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ನಾನು ಬಂದು ಎಲಿಫೆಂಟ್ ಡ್ರಾ ಮಾಡೋದನ್ನ ಹೇಳ್ಕೊಡ್ತೀನಿ. ಸೊ ಎಲಿಫೆಂಟ್ ಡ್ರಾ ಮಾಡಿ ಅಂತ ಕೊಟ್ಟ ತಕ್ಷಣ ಎಲ್ಲರೂ ಕಷ್ಟಪಡ್ತಾರೆ. ಆದರೆ ನಾನು ಸುಲಭವಾಗಿ ಯಾವ ರೀತಿ ಡ್ರಾ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮೊದಲು ಇದಾದಮೇಲೆ ಈ ಕಡೆ ಒಂದು ಸಿ, ಈ ಕಡೆ ಒಂದು ಸಿ. ಅದಾದಮೇಲೆ ಈ ಕಡೆ ಒಂದು ಕರ್ವ್ ಲೈನ್, ಈ ಕಡೆ ಒಂದು ಕರ್ವ್ ಲೈನ್ ಜಾಯಿನ್ ಆಯಿತು. ನೆಕ್ಸ್ಟ್ ಇನ್ನೊಂದು ಲೈನ್ ಇಲ್ಲಿ ಡ್ರಾ ಮಾಡ್ತೀನಿ. ನಂತರ ಇಲ್ಲಿ ಇನ್ನೊಂದು ಕರ್ವ್ ಲೈನ್ ಡ್ರಾ ಮಾಡ್ತೀನಿ. ನಂತರ ಸ್ಲೀಪಿಂಗ್ ಲೈನ್ ಡ್ರಾ ಮಾಡ್ತೀನಿ. ನಂತರ ಉಲ್ಟಾ ಯು ಮತ್ತು ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್. ಓಕೆನಾ? ನೆಕ್ಸ್ಟು ಐಸ್. ಎಲಿಫೆಂಟ್ಗೆ ಐಸ್ನ ಡ್ರಾ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲೊಂದು ಒನ್ ಮೋರ್ ಲೈನ್ ಈ ಕಡೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಇಲ್ಲಿಗೆ ಜಾಯಿನ್ ಮಾಡಿದೆ. ನೆಕ್ಸ್ಟು ಇಯರ್ಸ್ ಡ್ರಾ ಮಾಡ್ತಾಯಿದ್ದೀನಿ. ಬೇರೆ ಕರ್ವ್ ಲೈನ್ ಈ ಥರ ಸೇಮ್ ಆ ಕಡೆ ಹೆಂಗೆ ಮಾಡಿದ್ವಿ ಅದೇ ರೀತಿಯಾಗಿ ಎಲ್ಲಿ ಬಂದುಬಿಟ್ಟು ಲೆಗ್, ಇಲ್ಲೊಂದು ಲೆಗ್, ಎಲ್ಲಿ ಟೇಲ್ ಬರಬೇಕಲ್ಲ. ಸೊ ಜಸ್ಟ್ ಇಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ. ನೆಕ್ಸ್ಟ್ ಈ ಕಡೆ ಸ್ಮಾಲ್ ಲೈನ್ ಡ್ರಾ ಮಾಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸುಲಭವಾಗಿ ಯಾವ ರೀತಿ ಎಲಿಫೆಂಟ್ ಡ್ರಾ ಮಾಡೋದಂತ ನೀವು ತಿಳ್ಕೊಂಡ್ರಲ್ಲ. ನೆಕ್ಸ್ಟು ನಾನು ನಿಮಗೆ ಇನ್ನೊಂದು ಡ್ರಾ ಸಿಂಪಲಾಗಿ ಇದು ಎ ಡ್ರಾ ಮಾಡ್ಕೊಂಡು ಬಿ ಡ್ರಾ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಲೆಟರ್ ಬಂದುಬಿಟ್ಟು ಇವಾಗ ಎಚ್ ಯೂಸ್ ಮಾಡಿಕೊಂಡು ಯಾವ ರೀತಿ ನಾನು ಡೈನೋಸರ್ನ ಡ್ರಾ ಮಾಡೋದನ್ನು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಸೊ ಡ್ರಾ ದಿ ಫಸ್ಟ್ ಹೆಚ್ನ ಡ್ರಾ ಮಾಡಬೇಕು. ಫಸ್ಟ್ ಹೆಚ್ ಡ್ರಾ ಮಾಡಾದಮೇಲೆ ನೆಕ್ಸ್ಟು ಈ ಥರ ಡ್ರಾ ಮಾಡಬೇಕು. ಆಮೇಲೆ ಇವಾಗ ಇಲ್ಲೊಂದು ಸ್ಟ್ಯಾಂಡಿಂಗ್ ಲೈನ್, ನೆಕ್ಸ್ಟು ಇದಕ್ಕೆ ಫೇಸ್ ಡ್ರಾ ಮಾಡೋಣ.
ಸೊ ಫೇಸ್ ಡ್ರಾ ಮಾಡಿದೆ. ಇವಾಗ ಇದಕ್ಕೆ ಐಸ್ ಡ್ರಾ ಮಾಡ್ತೀನಿ. ಐಸ್ ಡ್ರಾ ಮಾಡಿದೆ. ಇದಕ್ಕೆ ಮೌತು ಡ್ರಾ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಲೆಗ್. ಸೊ ಇಲ್ಲಿ ಕಡೆ ಸರ್ಕಲ್. ಸೊ ಇಲ್ಲಿಂದ ಸರ್ಕಲ್ ಡ್ರಾ ಮಾಡ್ತೀನಿ. ನೆಕ್ಸ್ಟು ಈ ರೀತಿಯಾಗಿ ಅದಕ್ಕೆ ಮುಳ್ಳುಗಳಿರುತ್ತಲ್ಲ, ಹಾಗಾಗಿ ಈ ರೀತಿಯಾಗಿ ಡ್ರಾ ಮಾಡೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಸುಲಭವಾಗಿ ಹೆಚ್ ಯೂಸ್ ಮಾಡಿಕೊಂಡು ನಾವು ಡೈನೋಸರ್ನ ಡ್ರಾ ಮಾಡೋದಂತ ತಿಳ್ಕೊಂಡ್ರಲ್ಲ. ಸೊ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಸಿಂಪಲ್ಲಾಗಿ ಈಸಿಯಾಗಿ ಅನಿಮಲ್ಸ್ ಡ್ರಾ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ ಹೆಚ್ ಡ್ರಾ ಮಾಡಿಕೊಂಡು, ಇವಾಗ ನಾನು ಸಿಂಪಲ್ಲಾಗಿ ಎಲಿಫೆಂಟ್ ಡ್ರಾ ಮಾಡೋದು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟು ಸುಲಭವಾಗಿ ಹೆಚ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಜಿರಾಫಿ ಡ್ರಾ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಸೊ ಫಸ್ಟು draw the hedge. ಸೊ ಹೆಚ್ ಡ್ರಾ ಮಾಡ್ದಾಯಿತು. ಇವಾಗ ಇದಕ್ಕೆ ಇನ್ನೊಂದು ಈ ರೀತಿಯಾಗಿ ಡ್ರಾ ಮಾಡೋಣ. ಮಾಡ್ದಾದ್ಮೇಲೆ ಇಲ್ಲೊಂದು ಸ್ಟ್ಯಾಂಡಿಂಗ್ ಲೈನ್. ಸೊ ಸ್ಟ್ಯಾಂಡಿಂಗ್ ಲೈನ್. ಇವಾಗ ಇದಕ್ಕೆ ಫೇಸ್ ಡ್ರಾ ಮಾಡೋಣ.